ಹೇಗಾಯಿತು, ಹೆಂಗಾಯಿತು, ಯಾಕೆ ಈ ರೀತಿ ತೀರ್ಪು ತೆಗೆದುಕೊಂಡ್ರು ಅನ್ನೋದನ್ನು ಮುಂದೆ ದಿನದಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಎಲ್ಲೆಲ್ಲೇನೇನು ಸರಿ ಮಾಡ್ಕೊಳ್ಬೇಕಾಗಿದೆ ಅದನ್ನೆಲ್ಲ ಆ ಕೆಲಸವನ್ನು ನಾವು ಮಾಡ್ತೇವೆ. ಈ ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ ಅಂತ ಹೇಳಿ ನಾನೇನು ಅಲ್ಲಿ ನಮ್ಮ ಪಕ್ಷ ಆಗಲಿ ನಾವು ಯಾರೂ ಧೃತಿ ಕೆಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೈ ಎಲೆಕ್ಷನ್ಸು ಸರ್ಕಾರ ಇದ್ದಾಗ ಒಂದು 10-15% ರೂಲಿಂಗ್ ಪಾರ್ಟಿಗೆ ಬೆನಿಫಿಟ್ ಆಗೋದು ಕೂಡ ನಮಗೆ ಅರಿವಿದೆ, ಅನುಭವ ಕೂಡ ಇದೆ. ಹಿಂದೆ ಬಳ್ಳಾರಿಲಿ ಒಳ್ಳೆ ಮಾರ್ಜಿನಲ್ಲಿ ಗೆದ್ದಿದ್ದೋ, ಜನರಲ್ ಎಲೆಕ್ಷನಲ್ಲಿ ಸೋತಿದ್ದೇವೆ. ಗುಂಡ್ಲುಪೇಟೆ ಗೆದ್ದಿದ್ದೋ, ನಂಜನಗೂಡು ಗೆದ್ದಿದ್ದೋ, ಸೋತಿದ್ದೇವೆ ಜನರಲ್ ಎಲೆಕ್ಷನಲ್ಲಿ. ಸೊ ಅದರಿಂದ ನಮ್ಮ ಕಾರ್ಯಕರ್ತರಿಗೆ, ಮತದಾರರಿಗೆ ನಾನು ಇಷ್ಟೇ ಹೇಳೋದು, ಯಾರು ಡಿಸಾರ್ಟನ್ ಆಗುವಂಥ ಪ್ರಶ್ನೆ ಇಲ್ಲ. ನಮ್ಮೆಲ್ಲ ಕಾರ್ಯಕರ್ತರು, ನನಗೇನೊಂದು ದೊಡ್ಡ ಸಂತೋಷ ಅಂದರೆ ಇಡೀ ನಮ್ಮ ಕ್ಷೇತ್ರದಲ್ಲಿರುವಂಥ ಕಾರ್ಯಕರ್ತರು ಮತ್ತು ರಾಜ್ಯದಲ್ಲಿರುವಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಅವರವ್ರ ಶಕ್ತಿ ಮೀರಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲುವಿಗೆ ಶ್ರಮ ಪಟ್ಟಿದ್ದಾರೆ. ಮತದಾರ ಸಂಪೂರ್ಣವಾದಂಥ ಮತ ಹಾಕದೇ ಇರ್ಬೋದು. ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ನಾನು ಅಂತರ ನಿರೀಕ್ಷೆ ಮಾಡಿರಲಿಲ್ಲ. ಒಂದು 10-15 ಸಾವಿರದಲ್ಲೇ ಕ್ಲೋಸ್ ಫೈಟ್, ಏಕೆಂದರೆ ಡಬಲ್ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರ ಥರ ಮತದಾರರು ಇರೋದ್ರಿಂದ, 4 ಲಕ್ಷ ಚಿಲ್ಲರೆ ಮತದಾರ ಇರೋದ್ರಿಂದ ಒಂದು 10,000 ಅರೌಂಡ್ ಆಗ ಹೆಚ್ಚು ಕಮ್ಮಿ ಆಗ್ಬೋದು, ತೀರ್ಮಾನ ಆಗ್ಬೋದು ಅಂಥೇಳಿ ನಾನು ಅಂದ್ಕೊಂಡಿದ್ದು. ಆದರೂ ಮುಂದಿನ ದಿನಗಳಿಗೆ ನಮ್ಮ ಲೆಕ್ಕಾಚಾರ ಇಟ್ಕೊಂಡೇ ನಾವು ನಮ್ಮ ಅಭ್ಯರ್ಥಿಯನ್ನು ನಾವು ಸೂಚಿಸಿದ್ದು. ಒಳ್ಳೆ ಅಭ್ಯರ್ಥಿ, ಜನ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿ ಕೂಡ ಕುಸುಮ ಅವರು ಕೂಡ ಒಂದು ಉತ್ತಮವಾದಂಥ ಒಂದು ಹೋರಾಟವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ನಾನು ಈ ಬಂದಂಥ ಏನು ನಮಗೆ ಮತ ಇದೆ ಎಲ್ಲ ಬರೀ ನಮ್ಮ ಪಕ್ಷದ ಮತ ಅಂತ ನಾನು ಹೇಳೋದಿಲ್ಲ, ಎಲ್ಲರೂ ಕೂಡ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಕೊಟ್ಟಂಥ ತೀರ್ಪನ್ನು ಒಪ್ಕೊಂಡಿದ್ದೆ. ಸಿರಾ ಕ್ಷೇತ್ರದಲ್ಲಿ ನಾವು ನಮ್ಮ ನಿರೀಕ್ಷೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಬಹುಶಃ ಅಲ್ಲಿ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ನನಗೆ, ನಮ್ಮ ಮುಖಂಡಗಳಿಗೆಲ್ಲ ಇತ್ತು, ನಮ್ಮ ಪಕ್ಷದ ಎಲ್ಲರೂ ಕೂಡ ಇತ್ತು. ಸೊ ಅಲ್ಲಿ BJPಗೆ ಹೊಸದಾಗಿ ಅಷ್ಟು ಓಟ್ ಹೋಗಿರೋದು ನಮಗೆ ಆಶ್ಚರ್ಯ ಆಗ್ತಾಯಿದೆ. ಅಲ್ಲೂ ಕೂಡ ನಾವು ಇದನ್ನು ಕೂತ್ಕೊಂಡು ಮಾತಾಡಿ ಅದನ್ನು ಯಾವ ರೀತಿ ಮುಂದಿನ ದಿನದಲ್ಲಿ ಮತ್ತೆ ಆ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಯಾವ ರೀತಿ ದುಡಿಬೋದು, ಜನರ ವಿಶ್ವಾಸವನ್ನು ಯಾವ ರೀತಿ ತೆಗೆದುಕೊಳ್ಬೋದು ಅನ್ನೋ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಸೊ ಸೋತಿದ್ದೀವಿ ಅಂತ ಹೇಳಿ ಬೇಕಾದಷ್ಟು ಜನ ನನಗೆ ಬೆಳಗ್ಗೆ ಮಾಧ್ಯಮದಲ್ಲಿ ನಿಮ್ಮ ಫಸ್ಟ್ ಎಲೆಕ್ಷನಲ್ಲಿ ನೀವು ಸೋತ್ರಿ, ಇದು ನಿಮಗೆ ಇದು ಮೊದಲನೇ ಎಲೆಕ್ಷನ್ನು ಅಂತ ಹೇಳ್ತಾಯಿದ್ರು. ಫಸ್ಟ್ ಎಲೆಕ್ಷನ್ಗಳೆಲ್ಲ ನಾವು ಸೋತ್ಕೊಂಡೇ ಬಂದಿದ್ದೇವೆ. ನಾನು ಅಷ್ಟೇ ಫಸ್ಟ್ ಎಲೆಕ್ಷನಲ್ಲಿ 85 ಸೋತಿದ್ದೇನೆ. ಸೊ ಅದಾದಮೇಲೆ ಕಂಟಿನ್ಯೂಸ್ ಆಗಿ ಚುನಾವಣೆಗಳಲ್ಲಿ ಗೆದ್ಕೊಂಡು ನಾನು ಬಂದಿದ್ದೇನೆ. ಸೊ ಫೇಲ್ಯೂರ್ ವಿಲ್ ಬಿ ದಿ ಫೌಂಡೇಶನ್ ಆಫ್ ಸಕ್ಸಸ್, ಅದರಲ್ಲಿ ನಾನು ನಂಬಿಕೆ ಇಟ್ಕೊಂಡಿರೋರು. ಬೇಕಾದಷ್ಟು ಪಕ್ಷಗಳು ಬೈ ಎಲೆಕ್ಷನ್ಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಅಭ್ಯರ್ಥಿಗಳನ್ನೇ ಹಾಕುವುದಿಲ್ಲ, ಅಂಥದ್ದೆಲ್ಲ ನಾವೆಲ್ಲ ಗಮನಿಸಿದ್ದೇವೆ. ಆದರೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಸಂಘಟನೆ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಜೊತೆಗೆ ಆಳ್ತ ಸರ್ಕಾರಕ್ಕೂ ಕೂಡ ಒಂದು ಸಂದೇಶವನ್ನು ಕಳಿಸ್ಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನಗಳನ್ನು ನಾವೆಲ್ಲ ಮಾಡ್ತಾಯಿದ್ದೇವೆ. ಮುಂದಿನ ದಿನದಲ್ಲಿ ನಮ್ಮ ಸಿದ್ಧಾಂತಗಳನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಹೋರಾಟ ಸರ್ಕಾರದ ವಿರುದ್ಧ ಮುಂದುವರ್ಕೊಂಡು ಹೋಗ್ತದೆ. ಜನ ತೀರ್ಪು ಕೊಟ್ಟಿರ್ಬೋದು, ಬಟ್ ಬೇಕಾದಷ್ಟು ವೈಫಲ್ಯಗಳನ್ನು ನಾವೆಲ್ಲ ಗಮನಿಸಿದ್ದೇವೆ.
ಸೊ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಕಾರ್ಯಕರ್ತರನ್ನ ಇಟ್ಕೊಂಡು ರಾಜ್ಯದ ಜನತೆಯ ವಿರುದ್ಧವಾಗಿ ಏನೇನು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಅದರ ವಿರುದ್ಧ ನಮ್ಮ ಹೋರಾಟ ಮುಂದುವರಿತದೆ. ಅಲ್ಲ, ದಿ ಮಾರ್ಜಿನ್ ನಾವು ನಮ್ಮ ಭಾಳ ಫ್ರೀಡಮ್ ಬಿಟ್ಟಿದ್ದು ಇಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ. ಸೊ ಭಾಳ ಜನ ನಮ್ಮ ಕಾರ್ಯಕರ್ತರೆಲ್ಲ ಶಿಫ್ಟ್ ಆಗಿದ್ರು. ಇವತ್ತು ನನಗೆ ಮಾರ್ಜಿನ್ ಸ್ವಲ್ಪ ಡಿಫ್ರೆನ್ಸ್ ಜಾಸ್ತಿ ಆಗಿರ್ಬೋದು, ಬಟ್ ಇವತ್ತು ನನಗೆ ಸಮಾಧಾನ ಇದೆ. ಇಡೀ ಗ್ರೌಂಡ್ ಲೆವೆಲಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ವರ್ಕರ್ಸು ಎಲ್ಲ ಮಾಡಿದ್ದಾರೆ. ಆಮೇಲೆ ಭಾಳ ಜನ ಮತದಾರರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಇವತ್ತೇನು 60,000 ಓಟ್ ಚಿಲ್ಲರೆ ಏನು ಓಟ್ ನಮ್ಗೆ ಬಂದಿದೆ, ಅದನ್ನು ಕಡಿಮೆ ಓಟು ಅಂತ ನಾನು ಹೇಳೋದಿಲ್ಲ. ಭಾಳ ಗೌರವದಿಂದ ಕೊಟ್ಟಿದ್ದಾರೆ. ಸ್ವಲ್ಪ ಮಾರ್ಜಿನ್ ಜಾಸ್ತಿ ಆಗಿದೆ, ಇರಲಿ, ಅದನ್ನೆಲ್ಲ ಮುಂದಿನ ದಿನದಲ್ಲಿ ಅದೆಲ್ಲ ಸೆಟ್ರೇಟ್ ಮಾಡ್ತೀವಿ. ಅದನ್ನು ಎಲ್ಲೂ ಯಾವ ಲೀಡ್ರ್ ಪ್ರಾಬ್ಲಮ್ಮು ಇಲ್ಲ, ವರ್ಕರ್ ಪ್ರಾಬ್ಲಮ್ಮು ಇಲ್ಲ. ಏನಪ್ಪ ಅಂದರೆ ಸರ್ಕಾರ ಭಾಳ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ತು. ಹಣ ಯಾವ ರೀತಿ ಹಂಚಿಕೆ ಆಯಿತು ಅದೆಲ್ಲ ನಾನು ಈಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ವಿ ಹ್ಯಾವ್ ಫೇಲ್ಡ್, ದಟ್ಸ್ ಆಲ್. ಜನ ನಮಗೆ ಓಟನ್ನು ಅವರು ನಾವು ನಿರೀಕ್ಷೆ ಮಾಡಿದಷ್ಟು ಮತದಾರ ಕೊಡಲಿಲ್ಲ. ಅದನ್ನು ಒಪ್ತೇನೆ ನಾನು. ನೋಡಿ, ಆಸ್ ಎ ಪ್ರೆಸಿಡೆಂಟ್, ಎಸ್, ನೋ ಡೌಟ್ ನನ್ನ ಜವಾಬ್ದಾರಿ. ಬಟ್ ನಾನು ಯಾವಾಗಲೂ ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋ ಎಲ್ಲ ನಮ್ಮ ವರ್ಕರ್ಸ್, ಲೀಡರ್ಸ್ ಎಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ನಾನು ಫೇಲ್ಯೂರ್ ಆಗಿದ್ದೀನಿ. ನಾನು ರಿಸಲ್ಟ್ ಸೆಡ್ ದಟ್ ಯು ಹ್ಯಾವ್ ಫೇಲ್ಡ್. ದಿ ನಂಬರ್ಸ್ 2 ಕಾನ್ಸ್ಟಿಟ್ಯೂನ್ಸಿಲೂ ನಮ್ಮ ಅಸೆಂಬ್ಲಿ ಕ್ಯಾಂಡಿಡೇಟು ಗೆದ್ದಿಲ್ಲ ಅನ್ನೋದನ್ನು ಈ ಒಂದು ಫಲಿತಾಂಶ ಹೇಳಿದೆ. ಒಪ್ಪಿದ್ದೇನಲ್ಲ ನಾನು. ಡೆಫಿನೆಟ್ಲಿ, ವೈ ನಾಟ್? ವಿ ವಿಲ್ ರೆಕ್ಟಿಫೈ ದಿ ಮಿಸ್ಟೇಕ್ಸ್. ನಾನು ಬೇರೆಯವ್ರ ಮೇಲೆ ಯಾಕೆ ನಾನು ಹಾಕಕ್ಕೆ ಹೋಗ್ಲಿ? ಆಸ್ ಎ ಪ್ರೆಸಿಡೆಂಟ್, ಐ ಓನ್ ದಿಸ್ ರೆಸ್ಪಾನ್ಸಿಬಿಲಿಟಿ. ಬಿಹಾರ ಎಲ್ಲ ನೀವು ತೋರಿಸಿದ್ರಿ ಮಹಾಗಠಬಂಧನ್ ಬರ್ತದೆ ಅಂತ. ಹತ್ತಿರಕ್ಕೆ ಬಂತು, ಹತ್ತಿರದಲ್ಲಿ ಸ್ವಲ್ಪ ನಿಂತ್ಕೊಂಡಿದೆ. ಇನ್ನೂ ಹೆಚ್ಚಿಗೆ ನಿರೀಕ್ಷೆ ಇತ್ತು. ಬಟ್ ದೇಶದಲ್ಲಿ ಜನರ ಆ ರಿಸಲ್ಟ್ ನೋಡಿದ್ರೆ, ಹಿಂದೆ BJP ಗೌರ್ಮೆಂಟು ಪ್ಲಸ್ ನಿತೀಶ್ ಗೌರ್ಮೆಂಟ್ ಎಲ್ಲ ಸೇರ್ಕೊಂಡು ಅವ್ರು ಸರ್ಕಾರ ಮಾಡಿದ್ದು. ಹಿಂದೆ ಮಹಾಗಠಬಂಧನ್ ಆಗಿದ್ದು ಅವರು BJP ವಿರುದ್ಧವಾಗಿ, ಈಗ ಸೇರ್ಕೊಂಡು ಮಾಡಿದೆ. ಆದರೂ ಕೂಡ ನಾವು ಮತ್ತೆ ವಾಪಸ್ಸು ಕಾಂಗ್ರೆಸ್ಸು ಮತ್ತು RJD ಇಬ್ಬರು ಸೇರಿ ಫೈಟ್ ಮಾಡಿದ್ರು. 100 ಮೇಲೆ ದಾಟಿದ್ದಾರೆ. ಅಲ್ಲೂ ನಮಗೆ ಭಾಳ ಸಮಾಧಾನ ಇದೆ. ಸರ್ಕಾರ ಮಾಡಲಿಲ್ಲ ಅನ್ನೋದು ಒಂದು ನಮಗೆ ವ್ಯತ್ಯಯ ಆಗಿರ್ಬೋದು ಅಷ್ಟೇ, ಆ ನಂಬರ್ ಬರಲಿಲ್ಲ ಅಂತ. ಬಟ್ ಸ್ಟಿಲ್ ಉತ್ತರ ಭಾರತದಲ್ಲಿ BJP ಸರ್ಕಾರದ ವಿರುದ್ಧ, NDA ವಿರುದ್ಧ ಅಲೆ ಪ್ರಾರಂಭ ಆಗಿದೆ. ಎಲ್ಲರೂ ಯಾವಾಗಲೂ ಫೇಲ್ಯೂರ್ ಇದೆ. ಈಗ ನಾನು ಜಸ್ಟ್ ಸುಮ್ಮನೆ ಈಗ ಪ್ರಾರಂಭ. ಜನರಲ್ ಎಲೆಕ್ಷನಲ್ಲಿ ನೀವು ಹೇಳ್ಬೇಕಷ್ಟೇ. ಸರ್, ನೀವು ಲಾಸ್ಟ್ ಟೈಮ್ ಹೇಳ್ಬೇಕಾದ್ರೆ ಯುದ್ಧ ಮಾಡಬೇಕಾದ್ರೆ ಸರಿ ಸಮಾನದ ಜೊತೆ ಯುದ್ಧ ಮಾಡಬೇಕು, ಮುಂದೆ ಯಾವ ಲೆಕ್ಕ ಆಗುತ್ತೆ, ಈ ಮಟ್ಟಕ್ಕೆ ಲೀಡ್ ಆಗುತ್ತೆ? ಈಗೂ ನನ್ನ ಲೆಕ್ಕ ಇಲ್ಲ. ಐ ಆಮ್ ಟೆಲಿಂಗ್ ಯು, ಈಗೂ ಲೆಕ್ಕ ಇಲ್ಲ. ನನಗೆ ಗೊತ್ತು ಎಲೆಕ್ಷನ್ ಹೆಂಗೆ ನಡೀತದೆ, ಎಲೆಕ್ಷನ್ ಏನು ಮಾಡಿದ್ರು, ನಾವು ಯಾವ ಕ್ಯಾಂಡಿಡೇಟ್ ಫೈಟ್ ಮಾಡಿದ್ವಿ, ಏನು ಮಾಡಿದ್ವಿ ಅಂತ ಗೊತ್ತಿದೆ. ಅವ್ರಿಗೂ ಗೊತ್ತಿದೆ. ಮತ್ತೆ ಇನ್ನೊಂದು ಅಂಶ ಏನಂದರೆ, ನಮ್ಮ ಸಂಸದರು ಅವ್ರದೇ ಕ್ಷೇತ್ರದಲ್ಲಿ ಬರುವಂಥದ್ದು ಇರ್ಬೋದು. ಬಟ್ 28ರಲ್ಲಿ ಅವ್ರೊಬ್ಬರು ಗೆದ್ರಲ್ಲ, ಅದಕ್ಕೇನು ಹೇಳ್ತೀರಿ? ಅವತ್ತು ಮೈನಸ್ ಆಗಿತ್ತಲ್ಲ, ರಾಜರಾಜೇಶ್ವರಿ ನಗರ ಮೈನಸ್ ಆಗಿತ್ತಲ್ಲ. ಸೊ ಎಲ್ಲ ಪಕ್ಷದ ಕಾರ್ಯಕರ್ತರು ಸಹಾಯ ಮಾಡಿದ್ದಾರೆ, ಅವರು ಕೂಡ ಅಭಿನಂದನೆಗಳು. BJP ಇರಲಿಲ್ಲ, ವಿಜೇಂದ್ರ ಹೋಗಿ ಅಲ್ಲಿ BJP ನಿಲ್ಲಿಸ್ಕೊಂಡು ಬಂದರು. ಇಲ್ಲೂ ಕೂಡ ಬಹಳ ವರ್ಷ ಆಗಿತ್ತು, ಅಂದರೆ ಇಲ್ಲೇ ಇರಲಿಲ್ಲ ಆಲ್ಮೋಸ್ಟ್ ಶಿರಾದಲ್ಲಿ. ಇಲ್ಲೂ ಕೂಡ ವಿಜೇಂದ್ರ ಲೀಡ್ ತಗೊಂಡು
ಸೊ ಅವ್ರೇನು ಯುವ ನಾಯಕರಾಗಿ ಎಮರ್ಜ್ ಆಗ್ತದ್ರೆ ಹಂಗಿದ್ರೆ ನೀವು ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಟ್ಟು ಹೇಳಿ ಸರ್. I don't want to comment on any individual. As a political party, BJP has won the election. I don't know who is leading the show. ಯಾರ ಮಕ ನೋಡಿ ವೋಟ್ ಹಾಕೋದು ಗೊತ್ತಿಲ್ಲ. ನಾವು ಸೋತಿದ್ದೇವೆ, BJP ಗೆದ್ದಿದೆ. ಸರ್ ಸುಧಾಕರ್ ಅವ್ರು ಹೇಳ್ತಾ ಇದ್ರು ಜ್ಯೋತಿಷ್ಯ ನೋಡಿ ಕ್ಯಾಂಡಿಡೇಟ್ ಹಾಕೋದ್ರ ಬದಲು ಅಲ್ಲಿರೋ ಜನರ ನಾಡಿ ಮಿಡಿತ ನೋಡಿ ಆ ಕ್ಯಾಂಡಿಡೇಟ್ ಹಾಕಿದ್ರೆ ಈ ರೀತಿ ಸೋಲು ಅನುಭವಿಸ್ತಿರ್ಲಿಲ್ಲ ಒಂದು ಟಾಂಗ್ ಕೊಟ್ಟಂಗಿತ್ತು. ಭಾಳ ಅನುಭವರಿದ್ದಾರೆ, ಆ ಅನುಭವನ ಸ್ವೀಕಾರ ಮಾಡೋಣ. ಸರ್ ಈಗಲೂ ರಾಜಕೀಯ ವಲಯದಲ್ಲಿ ಹಂಗೆ ಚರ್ಚೆ ಆಗ್ತಿರೋದು, ಒಬ್ಬ ಮಹಿಳೆಯ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರೆ ಶಿರಾ ಇದರಲ್ಲಿ ಆರ್ ನಗರದಲ್ಲಿ ಗೆಲ್ಬಹುದು ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವ್ರ ಜೊತೆ ನೋಡಪ್ಪ, ಕಾಂಗ್ರೆಸ್ ಪಾರ್ಟಿ ಹೊಸ ಮುಖಗಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ. ಓಲ್ಡ್ ಅಂಡ್ ದಿ ಯಂಗ್, ಹಿರಿಯರು ಬೇಕು, ಯುವಕರು ಬೇಕು, ಹೊಸಬ್ರು ಬೇಕು, ವಿದ್ಯಾವಂತರು ಬೇಕು. ಈ ಹಿನ್ನೆಲೆಯಲ್ಲಿ ನಾವು ಒಳ್ಳೆ ಸಂಸ್ಕೃತಿ ಇರೋಂಥವ್ರು ವಿದ್ಯಾವಂತರನ್ನ ಹುಡುಕಿ ಇವತ್ತು ನಾವು ಅಭ್ಯರ್ಥಿ, ಯಾರು ಕೂಡ ನಮ್ಮ ಅಭ್ಯರ್ಥಿ ಬಗ್ಗೆ ಕಾಮೆಂಟ್ ಮಾಡೋಕ್ಕಾಗಲಿಲ್ಲ, ಯಾರೂ ಮಾತಾಡೋಕ್ಕಾಗಲಿಲ್ಲ. ಎಲೆಕ್ಷನ್ ನಡೆದಿದ್ದು ಕ್ಯಾಂಡಿಡೇಟ್ಸ್ ಮುಖಗಳಲ್ಲಿ ಎಲೆಕ್ಷನ್ ನಡೀತು. ನಮ್ಗೆ ಸಮಾಧಾನ ಇದೆ. ಮುಂದಿನ ದಿನದಲ್ಲೂ ಕೂಡ ಅದೇ ದಿಟ್ಟಿನಲ್ಲಿ ಬೇಕಾದ ಕ್ಷೇತ್ರಗಳಿಗೆ ನಾವು ಹೊಸಬರುಗಳನ್ನು ತಯಾರು ಮಾಡ್ತೇವೆ. ಸರ್ ಈಗ ಶಿರಾದಲ್ಲಿ ನಿಮ್ಮ ಸ್ನೇಹಿತರಿದ್ರು, ಜಯಚಂದ್ರ ಅವರು ಸಿದ್ದರಾಮಯ್ಯ ಭವನದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಸರಿ, ಅಲ್ಲಿ ಅಭ್ಯರ್ಥಿ ಪ್ರಬಲ ಅಭ್ಯರ್ಥಿ ಅಂತಾನೆ ಆಯ್ತು. ಬಟ್ ನಿಮ್ಮ ಪಕ್ಷದ ವೈಯಕ್ತಿಕ ನಿರ್ಧಾರ ಅಂತ ಅನ್ಬೋದು. ಆದರೂ ಹೇಳುವಂಥ ವಿಚಾರದಾಗ ಹೊಸಬರಾಗಿರುವಂಥ ಕುಸುಮಾ ಅವ್ರನ್ನ ಯಾವ ಆಯ್ಕೆ ಮಾನದಂಡದ ಆಧಾರದ ಮೇಲೆ ನೀವು ಅಲ್ಲಿ ಆಯ್ಕೆ ಮಾಡಿ ಇದು ಮಾಡಿದ್ರಿ ಸರ್? ಇಡೀ ಆಡಳಿತ ಯಂತ್ರವೇ ಮುನಿರತ್ನ ಅವರ ಪರವಾಗಿ ನಿಂತಾಗ ನೀವು ಕ್ಯಾಂಡಿಡೇಟ್ನ ಹೆಂಗೆ ಚಾಯ್ಸ್ ಮಾಡಿ ಹಾಕಿದ್ದೆ ವೈಫಲ್ಯ ಕಾರಣ ಆಯಿತು ಸರ್ ಆರಂಭದಲ್ಲಿ? ವಿ ಹ್ಯಾವ್ ಚೋಸನ್ ದಿ ಬೆಸ್ಟ್ ಕ್ಯಾಂಡಿಡೇಟ್. ಒಂದು ಉತ್ತಮವಾದಂಥ ಅಭ್ಯರ್ಥಿನ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಆ ಅಭ್ಯರ್ಥಿ ವಿಧಾನಸಭೆಗೆ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ನಾವು ಇಟ್ಕೊಂಡಿದ್ದೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.